ನಮಸ್ಕಾರ ವೀಕ್ಷಕರೇ, ಇದು ರಾಜ್ಯ ರಾಜಕೀಯದ ಈ ಕ್ಷಣದ ಬ್ರೇಕಿಂಗ್ ಸುದ್ದಿ. ರಾಜ್ಯ ರಾಜಕಾರಣದ ಮೆಗಾ ಸ್ಫೋಟಕ ಸುದ್ದಿ ಅಂತಲೇ ಹೇಳ್ಬೋದು. ರಾಜ್ಯ ನಾಯಕರು ಈ ಒಂದು ಬೆಳವಣಿಗೆಯನ್ನು ಊಹೆ ಮಾಡಿರಲಿಲ್ಲ. RCB ಕಾಲ್ತುಳಿತ ಪ್ರಕರಣ ಈಗ ಸರ್ಕಾರಕ್ಕೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ. ಪದೇ ಪದೇ ಸಾರ್ವಜನಿಕರು, ಮಾಧ್ಯಮಗಳು ಎಚ್ಚರಿಸಿದ್ರು ಕೂಡ ಸರ್ಕಾರ ಮಾತ್ರ ಸಮರ್ಥನೆಯಲ್ಲಿ ಮುಳುಗಿತ್ತು. ನಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇತ್ತು. ಆದರೆ ಈಗ ಅದಕ್ಕೆ ಬೆಲೆ ತೆರಬೇಕಾದಂತಹ ಸಮಯ ಬಂದಿದೆ. ಹೈಕಮಾಂಡ್ನಿಂದಲೇ ರಾಜ್ಯ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗುವ ಸೂಚನೆ ಸಿಕ್ಕಿದೆ. ಪ್ರಮುಖವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಹೊರಬಿದ್ದಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಿಗಳ ಅಮಾನತನ್ನ ಮಾಡಿದ್ದು. ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಜನರ ಮುಂದೆ ಹಸಿ ಸುಳ್ಳು ಹೇಳ್ತಾ ಇದ್ರು. ಈಗ ಎಲ್ಲ ಸತ್ಯ ಕಣ್ಮುಂದೆ ಇದೆ. ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದ್ರು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಆ ಪತ್ರನೇ ವೈರಲ್ ಆಗಿದೆ. ಏನು ಸ್ಟೇಡಿಯಂಗೆ ಬನ್ನಿ ಅಂತ ಇಡೀ ರಾಜ್ಯದ ಜನಕ್ಕೆ ಕರೆ ಕೊಟ್ಟಿದ್ಯಾರು, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಪೋಸ್ಟ್ ಹಾಕಿದ್ರು, ಮಾಧ್ಯಮಗಳಲ್ಲಿ ಯಾರು ಹೇಳಿಕೆಯನ್ನು ಕೊಟ್ಟರು, ಎಲ್ಲದನ್ನ ರಾಜ್ಯದ ಜನ ಕಣ್ತೆರೆದು ನೋಡಿದ್ದಾರೆ. ಅವರ ಕಣ್ಣಿಗೇನೆ ಮಣ್ಣೆರಚುವಂತಹ ಕೆಲಸ ಆಯ್ತಲ್ಲ. ಈಗ ರಾಜ್ಯ ಸರ್ಕಾರದ ಎಡವಟ್ಟು ಈಗ ಕಂಟಕ ಆಗಿ ಪರಿಣಮಿಸಿದೆ. ಇನ್ನು ಸಿದ್ದರಾಮಯ್ಯ ಅವರು, ನಾವು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಷ್ಟೇ, KSCA ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅಂತ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೈ ತೊಳ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಹಾಗಾದರೆ ಪೊಲೀಸ್ ಇಲಾಖೆ ಯಾರ ಅಧೀನದಲ್ಲಿ ಬರುತ್ತೆ? ಸರ್ಕಾರದ ಅಧೀನದಲ್ಲೇ ಬರೋದು. ಇನ್ನು KSCA ಏನಾದರೂ ಪ್ರೈವೇಟ್ ಸಂಸ್ಥೆನಾ? ಅದು ಕೂಡ ಸರ್ಕಾರದ ಅಡಿಯಲ್ಲೇ ಬರೋದು. ಜನ ಇದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು KSCA ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅಂತ ಹೇಳ್ತಾರೆ. ಆ ಕಡೆ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಇದಕ್ಕೆ ಸರ್ಕಾರ ಆಹ್ವಾನ ಕೊಟ್ಟಿದ್ದು, ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಸರ್ಕಾರ ಅಂತ KSCA ಆರೋಪವನ್ನು ಮಾಡಿದೆ. ಅಂದರೆ ಅವರ ಮೇಲೆ ಇವರು, ಇವರ ಮೇಲೆ ಅವರು, ಒಬ್ರಿಗೊಬ್ರು ಆರೋಪ ಮಾಡ್ತಾ ಆ 11 ಜೀವಗಳು ಬಲಿಯಾಗಿದ್ದಕ್ಕೆ ನಾವು ಕಾರಣ ಅಲ್ಲ ಅಂತ ಜನರನ್ನ ಮಂಗ ಮಾಡೋದಕ್ಕೆ ಹೊರಟ್ರಲ್ಲ. ಈಗ ಸರಿಯಾದ ರೀತಿಯಲ್ಲಿ ಕ್ರಮ ಆಗುವಂತಹ ಲಕ್ಷಣಗಳಿದೆ. ಸದ್ಯದಲ್ಲೇ ಯಾರ್ಯಾರು ಇದಕ್ಕೆ ಹೊಣೆ ಆಗಿದ್ದಾರೆ, ಸರ್ಕಾರದ ಪ್ರಮುಖರು ಯಾರಿದ್ದಾರೆ, ಅವರನ್ನೇ ಸಂಪುಟದಿಂದ ಕೈ ಬಿಡುವಂತಹ ಬಿಗ್ ಬೆಳವಣಿಗೆ ಆಗ್ತಿದೆ ಅನ್ನುವ ಸುದ್ದಿ ಸ್ಫೋಟಗೊಂಡಿದೆ. ಯಾಕಂದರೆ ರಾಷ್ಟ್ರೀಯವಾಗಿ ಕಾಂಗ್ರೆಸ್ಗೆ ಇತಿಹಾಸದಲ್ಲೇ ಅತಿ ದೊಡ್ಡ ಹಿನ್ನಡೆ ಆಗಿದೆ. ನೇರ ವಾಗ್ದಾಳಿಯನ್ನು ಮಾಡೋದಕ್ಕಾಗ್ತಾ ಇಲ್ಲ, ಸಮರ್ಥನೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸಂಕಷ್ಟದಲ್ಲಿದೆ. ರಾಜ್ಯ ನಾಯಕರ ಕೆಲಸಕ್ಕೆ ಹೈಕಮಾಂಡೇ ಮುಜುಗರಕ್ಕೀಡಾಗಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಪರಿಣಾಮ ಬೆಂಗಳೂರಿನ ಉಸ್ತುವಾರಿ DK ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಕಾಲ್ತುಳಿತ ಪ್ರಕರಣವನ್ನು ಮುಂದಿಟ್ಕೊಂಡು ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅದಕ್ಕೆ ಪ್ಲಾನ್ ಕೂಡ ರೂಪಿಸಿದಂತೆ ಕಾಣಿಸ್ತಾ ಇದೆ. ಸಂಪುಟದಿಂದಲೇ ಇವರನ್ನು ಕೈ ಬಿಡುವ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈಗಾಗಲೇ ಸುದ್ದಿ ಬಿತ್ತರಾಗ್ತಾ ಇದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್, ಹೀಗೆ ಕಾಂಗ್ರೆಸ್ನ ವರಿಷ್ಠರು ಈ ಬಗ್ಗೆ ಗಂಭೀರ ಚಿಂತನೆಯನ್ನು ನಡೆಸಿದೆ ಅಂತ ಭಾರೀ ಚರ್ಚೆಗಳು ನಡೀತಾ ಇದೆ. AICC ಅಂಗಳದಲ್ಲಿ ಈಗ ಇದೇ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ನಡೀತಿದೆ ಅನ್ನೋ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಮೂಡಿಸಿದೆ. ವೀಕ್ಷಕರೇ, ಈ ಒಂದು ಘೋರ ಘಟನೆ ರಾಜ್ಯ ಸರ್ಕಾರವನ್ನು ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದೆ. ತನಿಖೆ ನಡೀತಿರುವಂತಹ ಹೊತ್ತಲ್ಲೇ ವಿಪಕ್ಷಗಳ ದಾಳಿ ಕೂಡ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಜೊತೆಗೆ ರಾಷ್ಟ್ರಮಟ್ಟದಲ್ಲೂ ಸರ್ಕಾರಕ್ಕೆ RCB ಕಾಲ್ತುಳಿತ ಪ್ರಕರಣ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ಮಟ್ಟಿಗೆ ಕರ್ನಾಟಕ ಒಂದು ಮಾದರಿ ರಾಜ್ಯ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಆದರೆ ಈಗ ಆ ಒಂದು ಮಾದರಿ ರಾಜ್ಯಕ್ಕೇನೆ ಕಪ್ಪು ಚುಕ್ಕೆ ಬಂದಿರುವಂಥದ್ದು. ಇದೇ ದುರ್ಘಟನೆಗೀಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ನಿನ್ನೆಯಷ್ಟೇ ತುರ್ತಾಗಿ ನೀವು ದಿಲ್ಲಿಗೆ ಬರಬೇಕು ಅಂತ CM ಹಾಗೆ DCMಗೆ ಹೈಕಮಾಂಡ್ ಬುಲಾವ್ ಕೊಡ್ತು. ಇವತ್ತು CM ಹಾಗೆ DCM ಇಬ್ಬರೂ ಕೂಡ ಒಂದೇ ವಿಮಾನದಲ್ಲಿ ದೆಹಲಿಗೆ ಹಾರಿದ್ರು. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ಜೋಡೆತ್ತುಗಳನ್ನು ಕೂರಿಸಿಕೊಂಡು ವರಿಷ್ಠರು ಈ ಇಡೀ RCB ಘಟನೆಯಲ್ಲಿ ಆರಂಭದಿಂದ ಇಲ್ಲಿಯವರೆಗೆ ಏನೇನಾಯಿತು ಎಲ್ಲದರ ವಿವರವಾದ ವರದಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಘಟನೆ ನಡೆದ ದಿನಾನೇ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿದಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಿವರವನ್ನು ಪಡ್ಕೊಂಡಿದ್ರು. ಆ ನಂತರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರು ವಿವರಣೆಯನ್ನು ನೀಡಿದ್ದಾರೆ. ಆ ಬಳಿಕ ದೆಹಲಿಯಿಂದ ಹೈಕಮಾಂಡ್ ಬುಲಾವ್ ಬಂದಿರುವಂಥದ್ದು. ಹೈಕಮಾಂಡ್ ವರದಿ ಕೇಳ್ತಾ ಇದೆ ಅಂದ ತಕ್ಷಣವೇ ನಿನ್ನೆ ದಿನ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಪ್ರತ್ಯೇಕವಾದಂತಹ ಸಭೆಯನ್ನು ನಡೆಸ್ತಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಹೈಕಮಾಂಡ್ಗೆ ಏನೆಲ್ಲ ವರದಿಯನ್ನು ಕೊಡಬೇಕು, ಹಾಗೆ ಈವರೆಗೆ ಈ ಕೇಸ್ನಲ್ಲಿ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಹೇಗೆ ಮನವರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಎಲ್ಲ ತಯಾರಿಯನ್ನು ಮಾಡಿಕೊಂಡೇ ಈಗ ಇಬ್ಬರು ದೆಹಲಿಗೆ ಹೋಗಿರುವಂಥದ್ದು. ವೀಕ್ಷಕರೇ, ಇಲ್ಲಿ ಪ್ರಮುಖವಾಗಿ ಈ ಕಾಲ್ತುಳಿತ ದುರಂತ ಹಾಗೆ ನಂತರದ ಘಟನಾವಳಿಗಳು ಆಡಳಿತದಲ್ಲಿ ಬಿಗಿ ಸಡಿಲವಾಗಿದೆ ಅನ್ನುವ ಅಭಿಪ್ರಾಯವನ್ನು ಮೂಡಿಸಿದೆ. ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಸೃಷ್ಟಿಯಾಗಿರೋ ಅನುಮಾನ ಪಕ್ಷದ ವರಿಷ್ಠರನ್ನೂ ಕಾಡ್ತಾ ಇದೆ. ಯಾಕಂದರೆ ಸರ್ಕಾರಕ್ಕೆ 2 ವರ್ಷ ಪೂರೈಸಿದೆ. ಆ ಬೆನ್ನಲ್ಲೇ ಘಟಿಸಿದಂತಹ ಈ ಅವಘಡ ಹೈಕಮಾಂಡ್ ನಾಯಕರಲ್ಲಿ ಬಹಳ ಅತೃಪ್ತಿಯನ್ನು ಮೂಡಿಸಿದೆ.
ಹಾಗಾಗಿ ಇಲ್ಲಿಯವರೆಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. 5 ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ. ಈ ಸದ್ಯದ ಕ್ರಮಗಳಿಗೆ ಎಐಸಿಸಿ ನಾಯಕರು ಸಮಾಧಾನಗೊಂಡಂತೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು. ಅದಾಗಬೇಕು ಅಂದರೆ ರಾಜಕೀಯ ತಲೆದಂಡನೇ ಆಗಬೇಕು. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಸದ್ಯ ಈ 11 ಜನರ ಸಾವು ಹಾಗೆ 50ಕ್ಕೂ ಹೆಚ್ಚು ಜನ ಗಾಯಗೊಂಡ ಈ ದುರಂತವನ್ನು ಸಾವು ನೋವಿನ ಲೆಕ್ಕದ ಜೊತೆಗೆ ಸರ್ಕಾರದ ವೈಫಲ್ಯದ ದೃಷ್ಟಿಯಿಂದಲೂ ನೋಡಲಾಗ್ತಾ ಇದೆ. ವೀಕ್ಷಕರೇ, ವಿಶೇಷವಾಗಿ ಒಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಹೈಕೋರ್ಟ್ ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಇದರ ವಿಚಾರಣೆ ನಡೆದು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಬಹಳ ಆತಂಕ ಮೂಡಿಸಿದೆ. ಇದೇ ಈಗ ರಾಜ್ಯ ಕಾಂಗ್ರೆಸ್ಗಾಗಿರ್ಬೋದು, ವರಿಷ್ಠರಿಗಾಗಿರ್ಬೋದು ಚಿಂತೆ ಆಗಿರುವಂಥದ್ದು. ಹೀಗಾಗಿನೇ ದಿಲ್ಲಿಗೆ ವರಿಷ್ಠರು ಸಿಎಂ ಹಾಗೆ ಡಿಸಿಎಂ ಅನ್ನು ಕರೆಸಿಕೊಂಡಿದ್ದಾರೆ. ನಿನ್ನೆ ದಿನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಖುದ್ದು ದೂರವಾಣಿ ಮೂಲಕ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಭಾನುವಾರ ರಾತ್ರಿ ದೆಹಲಿಗೆ ಹೋಗಿದ್ರು. ಅಲ್ಲಿನ ಮುನಿಸಿಪಲ್ ಕಾರ್ಪೊರೇಷನ್ನ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನೋಡೋದಕ್ಕೆ ಹೋಗಿದ್ರು. ಅಲ್ಲಿಂದ ಸೋಮವಾರ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದಿದ್ರು. ವರಿಷ್ಠರಿಂದ ಆಹ್ವಾನ ಬಂದ ಕಾರಣ ಇವತ್ತು ಬೆಳಗ್ಗೆ ಮತ್ತೆ ಅವರು ದೆಹಲಿಗೆ ಹೋಗಿದ್ದಾರೆ. ವೀಕ್ಷಕರೇ, ಈ ಚರ್ಚೆ ಸಂದರ್ಭದಲ್ಲಿ ಕಾಲ್ತುಳಿತ ನಡೆದಂತಹ ದಿನ ಹಾಗೆ ನಂತರ ಸರ್ಕಾರ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಸಿಎಂ ಹಾಗೆ ಡಿಸಿಎಂ ಹೈಕಮಾಂಡ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ತಪ್ಪಲ್ಲ, ಬದಲಿಗೆ ಪೊಲೀಸರು ಮತ್ತು ಕಾರ್ಯಕ್ರಮ ಆಯೋಜಕರ ವೈಫಲ್ಯ ಅಂತ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇಲ್ಲಿ ಹೈಕಮಾಂಡ್ನ ತಲೆ ಕೆಡೋದಕ್ಕೆ ಕಾರಣ ಏನಂದ್ರೆ, ಮುಂದಿನ ಕೆಲವು ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಜೊತೆಗೆ ಬೇರೆ ಬೇರೆ ಚುನಾವಣೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪಕ್ಷ ಮತ್ತು ಸರ್ಕಾರದ ಇಮೇಜ್ ಮೇಲೆ ಒಂದು ಪರಿಣಾಮ ಬೀರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಈಗ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಈ ಘಟನೆ ನಡೆದಿರೋದು ಬೆಂಗಳೂರಲ್ಲಾದರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವು ಯುವಕರು ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಷ್ಟು ಮಾತ್ರ ಅಲ್ಲ, ಇನ್ನು RCB ಅಭಿಮಾನಿಗಳೇನು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ರಾಜ್ಯದೆಲ್ಲೆಡೆ ಅಭಿಮಾನಿಗಳಿದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನ ನೆಚ್ಚಿನ ಕ್ರಿಕೆಟಿಗ ಅಂತ ಹೇಳೋರಿದ್ದಾರೆ. ಇದೇ ಫ್ಯಾನ್ ಬೇಸ್ ಅನ್ನೇ ಅಲ್ವಾ ಎಲೆಕ್ಷನ್ ಬೇಸ್ ಆಗಿ ಬಳಸ್ಕೊಳ್ಳೋದಕ್ಕೆ ಹೋಗಿದ್ದು. ಖಾಸಗಿ ಒಡೆತನದ ಕ್ರಿಕೆಟ್ ತಂಡಕ್ಕೆ ಸನ್ಮಾನ ಮಾಡೋದಕ್ಕೆ ಹೋಗಿ ಎಡವಟ್ಟನ್ನ ಮಾಡ್ಕೊಂಡಿರೋದಿದು. ಹೀಗಾಗಿ ಈ ದುರ್ಘಟನೆ ಸಂಭವಿಸಿರೋದು ಪಕ್ಷದ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಕಾಂಗ್ರೆಸ್ ಕೇಂದ್ರ ನಾಯಕರು ಕೂಡ ಸಭೆಯಲ್ಲಿ ಇದೇ ಅಂಶವನ್ನು ಪ್ರಸ್ತಾಪಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ವೀಕ್ಷಕರೇ, ಕಾನೂನು ಹೋರಾಟದ ವಿಚಾರಕ್ಕೆ ಬಂದರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು, ಕಾನೂನು ಸಚಿವ HK ಪಾಟೀಲ್ ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ, ಅಡ್ವೊಕೇಟ್ ಜನರಲ್ K ಶಶಿಕಿರಣ್ ಶೆಟ್ಟಿ, ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು, ಗುಪ್ತಚರ ವಿಭಾಗದ ADGP ಆಗಿರುವ S ರವಿ ಅವರ ಜೊತೆಗೆ ಮುಖ್ಯಮಂತ್ರಿಯವರು ಸೋಮವಾರ ಸಂಜೆ ಸುಮಾರು 2.5 ಗಂಟೆಗಳ ಕಾಲ ಸಮಾಲೋಚನೆಯನ್ನು ನಡೆಸಿದರು. ಅದಕ್ಕೆ ಕಾರಣ ಏನಂದ್ರೆ, ಇವತ್ತು ಹೈಕೋರ್ಟ್ನಲ್ಲಿ RCB ಕಾಲ್ತುಳಿತದ ಕೇಸ್ನ ವಿಚಾರಣೆ ಇದೆ. ವೀಕ್ಷಕರೇ, ಈ ಕಾಲ್ತುಳಿತ ಘಟನೆಯಾದ ನಂತರದಲ್ಲಿ ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾದ ವಿ ಕಾಮೇಶ್ವರ್ ರಾವ್ ಅವರ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿಕೊಳ್ಳುತ್ತೆ. ಬೇರೆ ಬೇರೆ ಅರ್ಜಿಗಳು ಕೂಡ ದಾಖಲಾಗಿದ್ವು. ಈಗಾಗಲೇ ಅವೆಲ್ಲವನ್ನ ಆಲಿಸಿಯೂ ಆಗಿದೆ, ಸ್ವಯಂ ಪ್ರೇರಿತವಾಗಿ ಈ ಅರ್ಜಿಯನ್ನು ದಾಖಲಿಸಿಕೊಂಡು ಆಗಿದೆ. ಅದರ ವಿಚಾರಣೆಯನ್ನು ಈಗ ಕೈಗೆತ್ತಿಕೊಂಡಿದೆ. ಕಳೆದ ವಿಚಾರಣೆ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಆಗಿರುವ ಶಶಿಕಿರಣ್ ಶೆಟ್ಟಿ ಅವರಿಗೆ ಸಂಪೂರ್ಣ ವರದಿಯನ್ನು ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಸರ್ಕಾರ ಮಹತ್ವದ ಸಭೆಯನ್ನು ನಡೆಸಿ ವರದಿಯನ್ನು ಸಿದ್ಧಪಡಿಸಿದೆ. ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಿದ್ಧಪಡಿಸಿದ ವರದಿಯನ್ನು ಪೊಲೀಸ್ ಅಧಿಕಾರಿಗಳು ಸಭೆಯ ಮುಂದಿಟ್ಟರು. ಪೊಲೀಸ್ ವೈಫಲ್ಯವನ್ನು ಒಪ್ಪಿಕೊಂಡು ಮುಂದೆ ಈ ರೀತಿ ಘಟನೆ ಆಗದಂತೆ ಎಚ್ಚರಿಕೆ ವಹಿಸೋದಾಗಿ ಹೈಕೋರ್ಟ್ಗೆ ಈ ವರದಿ ಮೂಲಕವಾಗಿ ಮನವರಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ. ಘಟನೆ ನಡೆಯೋದಕ್ಕೂ ಮುನ್ನ RCB ಆಟಗಾರರು ಬೆಂಗಳೂರಿಗೆ ಬರೋ ವಿಚಾರ ಜೂನ್ 4ನೇ ತಾರೀಕು ಬೆಳಗ್ಗೆ 9 ಗಂಟೆ ಗೊತ್ತಾಗಿದೆ. ಬಂದೋಬಸ್ತ್ ಮಾಡೋದಕ್ಕೆ ಸಮಯಾವಕಾಶ ಇರಲಿಲ್ಲ. ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಕಲ್ಪನೆಯೂ ಕೂಡ ಇರಲಿಲ್ಲ. ಆದರೂ ಕೂಡ ಜನಸಾಗರವನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ. ವ್ಯವಸ್ಥೆಯ ವೈಫಲ್ಯ ಆಗಿದೆ. ಇನ್ನು ಮುಂದೆ ಈ ರೀತಿಯ ಲೋಪ ಆಗದಂತೆ ಎಲ್ಲ ರೀತಿಯ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ವಸ್ತುಸ್ಥಿತಿ ವರದಿಯಲ್ಲಿ ಉಲ್ಲೇಖಿಸಲು ತೀರ್ಮಾನ ಮಾಡಲಾಗಿದೆ. ಇದೇ ವರದಿ ಈಗ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಮುಂದಿದೆ. ನ್ಯಾಯಪೀಠ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತೆ, ರಾಜ್ಯ ಸರ್ಕಾರಕ್ಕೆ ರಿಲೀಫ್ ನೀಡುತ್ತಾ, ಚಾಟಿ ಬೀಸುತ್ತಾ ಅನ್ನೋದೇ ಈಗ ಕುತೂಹಲ ಮೂಡಿಸಿರುವಂಥದ್ದು. ವೀಕ್ಷಕರೇ, ರಾಜ್ಯ ರಾಜಕೀಯದ ಪರಿಸ್ಥಿತಿಗೆ ಬಂದರೆ ಕಾಂಗ್ರೆಸ್ ಈಗ ಒಂದು ಮಹತ್ವದ ಘಟ್ಟದಲ್ಲಿದೆ. ಯಾಕಂದರೆ ಮುಂದೆ ಹಲವು ಚುನಾವಣೆಗಳನ್ನು ನೋಡೋದಿದೆ, ಪರಿಷತ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗೋದಿದೆ, ಜೊತೆಗೆ ಸಚಿವ ಸಂಪುಟಕ್ಕೂ ಸರ್ಜರಿ ಆಗಬೇಕಾದಂತಹ ಬೇಡಿಕೆ ಹಿಂದಿನಿಂದಲೂ ಇದೆ. ಈ ಸಂದರ್ಭದಲ್ಲಿ ಇಂತಹದೊಂದು ಘಟನೆ ಆಗಿದ್ದು ಬಹಳ ಪೆಟ್ಟು ಕೊಟ್ಟಿದೆ. ವಿಧಾನ ಪರಿಷತ್ನಲ್ಲಿ 4 ಸ್ಥಾನ ಖಾಲಿ ಇದೆ. ಅದನ್ನು ತುಂಬೋದಕ್ಕೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯ ಕಾಂಗ್ರೆಸ್ ಸಿದ್ಧ ಮಾಡಿತ್ತು. ವರಿಷ್ಠರಿಗೂ ಅದನ್ನು ಕಳುಹಿಸಿಕೊಡಲಾಗಿತ್ತು. ಆದರೆ ಕೆಲವೊಂದಷ್ಟು ನಾಯಕರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಹೀಗಾಗಿ ವರಿಷ್ಠರು ಅದನ್ನು ತಡೆ ಹಿಡಿತಾರೆ. ಸದ್ಯ ಮುಖ್ಯಮಂತ್ರಿಗಳು ವರಿಷ್ಠರನ್ನೇನು ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆಯೂ ಚರ್ಚೆ ನಡೆದಿರುವಂತಹ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಸಚಿವ ಸಂಪುಟ ಪರಿಷ್ಕರಣೆಯ ಬಗ್ಗೆ ಕಳೆದ ಕೆಲವು ತಿಂಗಳಿಂದಲೂ ಸುಮಾರು 8ರಿಂದ 10 ಸಚಿವರನ್ನು ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂತಹ ಸುದ್ದಿ ಇದೆ. ಈಗಾಗಲೇ ಒಂದು ಹಂತಕ್ಕೆ ಹೈಕಮಾಂಡ್ ಅದಕ್ಕೆ ಮನಸ್ಸು ಮಾಡಿದೆ. ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ಸಮಾಧಾನ ಇಲ್ಲ. ಹೀಗಾಗಿ ಈ ಬಾರಿ ಮಾತ್ರ ಸಂಪುಟ ಪುನರಚನೆ ಮಾಡೋದು ಖಚಿತ ಅಂತಲೇ ಹೇಳಲಾಗ್ತಾ ಇದೆ.
ಸೋಮಾರಿ ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಇದೆ. ಅವರೆಲ್ಲರನ್ನ ಸಂಪುಟದಿಂದ ಕೈಬಿಟ್ಟು ಉತ್ಸಾಹಿ ಶಾಸಕರುಗಳಿಗೆ ಅವಕಾಶ ನೀಡುವ ಆಲೋಚನೆಯನ್ನು ಹೊಂದಿದೆ. ಸದ್ಯ ಸಂಪುಟದ 8 ಸಚಿವರು ಉತ್ತಮ ಆಡಳಿತ ಕೊಡೋದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಭ್ರಷ್ಟಾಚಾರ ತಡೆಗೂ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಸಚಿವರ ವಿಶೇಷಾಧಿಕಾರಿಗಳು ಹಾಗೆ ಆಪ್ತರೇ ಇಂತಹ ಕೃತ್ಯಗಳಲ್ಲಿ ತೊಡಗುತ್ತಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಸಚಿವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಅಷ್ಟೇ ಯಾಕೆ, ಈ ಸಚಿವರುಗಳು ವಿಧಾನಸೌಧದತ್ತ ತಲೆ ಹಾಕ್ತಿಲ್ಲ ಅನ್ನೋ ವರದಿಗಳು ಹೈಕಮಾಂಡ್ಗೆ ಮುಟ್ಟಿದೆ. ಇನ್ನು ಸಂಪುಟದ ಕೆಲ ಹಿರಿಯ ಸಚಿವರುಗಳಿಗೆ ಕೊಕ್ ನೀಡಿ ಪಕ್ಷದ ಕೆಲಸದಲ್ಲಿ ತೊಡಗಿಕೊಳ್ಳುವಂತೆ ಮಾಡೋ ಪ್ಲಾನ್ ಕೂಡ ಹೈಕಮಾಂಡ್ಗಿದೆ. ಹೀಗಾಗಿ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗೋದು ಫಿಕ್ಸ್ ಅಂತಾನೆ ಹೇಳ್ಬೋದು. ಈಗ ಇದರಲ್ಲಿ ಕುತೂಹಲ ಮೂಡಿಸಿರುವಂಥದ್ದು ಈ RCB ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ತಲೆದಂಡ ಆಗುತ್ತಾ ಅನ್ನೋದು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಅಷ್ಟೇ ಯಾಕೆ, CM ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಅವರಿಗೂ ಕೋಕ್ ನೀಡಲಾಗಿದೆ. ಆದರೆ ಸರ್ಕಾರದ ಪ್ರಮುಖರು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ BJP ಮಾಡ್ತಾ ಇದೆ. ಸಾರ್ವಜನಿಕವಾಗಿಯೂ ಆಕ್ರೋಶ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದೇ ಸದ್ಯಕ್ಕೆ ಕುತೂಹಲವನ್ನು ಕೆರಳಿಸಿದೆ. ಹಾಗಾದ್ರೆ ವೀಕ್ಷಕರೇ, ಬೆಂಗಳೂರಿನಲ್ಲಿ ನಡೆದಂತಹ ಈ ಮಹಾ ದುರಂತದ ಬಗ್ಗೆ ನೀವೇನಂತೀರಾ? ಯಾರು ಇದಕ್ಕೆ ನೇರ ಕಾರಣ? ಯಾರ ತಲೆದಂಡ ಆಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.